ಸ್ನೇಹಿತರೆ, ಇಲ್ಲಿ ಒಬ್ಬ ಆಸಾಮಿ ಮಾತಾಡ್ತಾರೆ, ಅದನ್ನು ನಂತರ ಕೇಳಿಸ್ಕೊಳ್ಳಿ. ಅವ್ರು ಹೇಳ್ತಾರೆ 5 ಲಕ್ಷ ಕೊಟ್ಟರೆ ಸರ್ಕಾರಿ ಕೆಲಸ ಫಿಕ್ಸ್ ಅಂತೆ. MLC PA ಮಾತನಾಡಿರುವಂಥ ವಿಡಿಯೋ ಇದು. ರಾಜ್ಯದ ಉದ್ಯೋಗದ ಆಕಾಂಕ್ಷಿಗಳು ನಿರುದ್ಯೋಗದ ಬೆಂಕಿಯಲ್ಲಿ ಪಾಪ ಬೆಂದು ಬೇಸತ್ತಿದ್ದಾರೆ, ಹೋರಾಟಗಳನ್ನ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ, ನಾವೆಲ್ಲ ನೋಡ್ತಾ ಇದ್ದೀವಿ. ಈ MLC PA ಏನು ಜೈಲಿಂಗೇಗೌಡ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. KPSC ಪರೀಕ್ಷೆಯಲ್ಲಿ ಅಡ್ಜಸ್ಟ್ ಮಾಡಿ ಸರ್ಕಾರಿ ಉದ್ಯೋಗ ಕೊಡಿಸ್ತಾನಂತೆ. ಮತ್ತು ಇವನು 25 ಲಕ್ಷಕ್ಕೆ ಕೂಡ ಡಿಮ್ಯಾಂಡ್ ಮಾಡಿರೋ ಆರೋಪನೂ ಕೇಳಿ ಬಂದಿದೆ. ಒಂದು ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತಪ್ಪ. KPSC ಅನ್ನೋ ಗುಜರಿ ಅಂಗಡಿ ವಿರುದ್ಧ ಕ್ರಮ ಕೈಗೊಳ್ಳದೆ ಹೋದರೆ ಮುಂದೆ ತುಂಬ ಕಷ್ಟ ಆಗುತ್ತೆ. ನಿರುದ್ಯೋಗಿಗಳು ಬೀದಿಗಿಳಿದು ಹೋರಾಟ ಮಾಡೇ ಮಾಡ್ತಾರೆ. ಈಗಿರುವಂಥ ದರಿದ್ರ ಸರ್ಕಾರಗಳು ತೊಲಗಬೇಕು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ತೊಲಗಿ ಹೊಸ ಸರ್ಕಾರಗಳು ಖಂಡಿತ ಬರಬೇಕು. ಇದನ್ನು ವಿದ್ಯಾರ್ಥಿಗಳು, ಈ ರಾಜ್ಯದ ಮತದಾರರು ಯೋಚನೆ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ದಿಗ್ವಿಜಯ ಭಾರತ ಪಕ್ಷ ಕೂಡ ಹೋರಾಟ ನಡೆಸ್ತಾ ಇದೆ. KPSC ಅವು ಹಿಂಗೆ ಮಾಡಿದ್ದಾರೆ, ಮಾಡಿದ್ದಾರೆ, ಮಾಡ್ಬೋದು, 100% ಮಾಡ್ಬೋದು. ಅವು ಅಂದ್ರೆ ಸಸ್ಪೆನ್ಸ್ ಮಾಡಬೇಕು, ಸೂಕ್ಷ್ಮ. ಅವು ಎಕ್ಸಾಮ್ ಮೇಲೆ ಕೂಡ ಅಡ್ಜಸ್ಟ್ ಮಾಡ್ತಿದ್ದಾರೆ. ಅವ್ನ ಅಪ್ಲಿಕೇಶನ್ ಹಾಕಿರ್ತಾನೆ, ಅಪ್ಲಿಕೇಶನ್ ಎಕ್ಸಾಮ್ ಬರುತ್ತೆ. ಎಕ್ಸಾಮ್ ಮೇಲೆ ನಿನ್ನ ಅಪ್ಲಿಕೇಶನ್ ನಂಬರ್ ಕೊಟ್ಟು ನಿನ್ನ ಪಾಸ್ ಮಾಡಿಸಿ ನಿನ್ನನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಮಾಡ್ತಿರ್ತಾನೆ ಅಂತೇಳಿ ಅವನ ಹತ್ರ ನಾವು ದುಡ್ಡು ತಗೊಂಡು ಅನ್ನ ತಿನ್ನ ಋಣ ಇಲ್ಲ ಅಂದ್ರೆ ಅವನಲ್ಲಿ ಸೆಲೆಕ್ಟ್ ಆಗಲ್ಲ. ಆಗ ಅವ್ನು ತಿನ್ಕೊಂಡಿರ್ತಾನಲ್ಲ, ಅಲ್ಲಿ ಕೊಟ್ಟಾನ ಅವ್ನು ಕೊಡೋದು, ನಮ್ಮ ಹತ್ರ ಇಸ್ಕೊಂಡಿರೋದು ಮಾನವೀಯತೆ ದೃಷ್ಟಿಯಿಂದ ವಾಪಸ್ ಹೋರಾಟಿ. ನಮ್ಮ ಸಾಹೇಬ್ರ ಮಾತು ಮೀರಿ ಏನು ಮಾಡಲ್ಲ. ನಮ್ಮ ಸಾಹೇಬ್ರ ಕೈಲಿ ಅವನು ಅಪಾಯಿಂಟ್ ನಂಬರು, ಅವನ ಅಪ್ಲಿಕೇಶನ್ ನಂಬರ್ ಎಲ್ಲ ಹಾಕಿ ಇವ್ನ ಆಯ್ಕೆ ಮಾಡಿ ಅಂತೇಳಿ ಲೆಟರ್ ಹಾಕ್ಬಿಟ್ಟು ಫೋನ್ ಮಾಡಿಸ್ತೀನಿ. ಭ್ರಷ್ಟ ಆಡಳಿತದಲ್ಲಿ ಸುಧಾರಣೆ ತರಲು ಮುಂದಿನ ಬಾರಿ ದಿಗ್ವಿಜಯ ಭಾರತ ಪಕ್ಷ ಆಯ್ಕೆ ಮಾಡಿ.